ಉಸ್ತಾದ್ ಆಮೀರ್ ಖಾನ್ ಸಾಬ್ ಹಿಂದೂಸ್ತಾನಿ ಸಂಗೀತದ ಸಮ್ರಾಟ್. ಉಸ್ತಾದ್ ಆಮೀರ್ ಖಾನ್ ಸಾಬ್ 1912 1974 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರು ಭೋಪಾಲಿನಲ್ಲಿ 1912 ಆಗಸ್ಟ್ 15ನೇ ತಾರೀಖಿನಲ್ಲಿ ಜನಿಸಿದರು. ಅವರ ತಂದೆ ಉಸ್ತಾದ್ ಶಾ ಮಿರ್ ಖಾನ್ ಖ್ಯಾತ ಗಾಯಕರು ಮತ್ತು ಭೋಪಾಲ್ನ ದರ್ಬಾರ್ನ ಅಂಗಸಂಗೀತಜ್ಞರಾಗಿದ್ದರು. ತಂದೆಯವರಿಂದಲೇ ಆಮೀರ್ ಖಾನ್ ಸಾಬ್ ಅವರಿಗೆ ಸಂಗೀತದ ಮೊದಲ ಪಾಠ ಆರಂಭವಾಯಿತು. ಅದ್ವಿತೀಯ ಶೈಲಿ ಇಂದೋರ್ ಘರಾನಾ. ಆಮೀರ್ ಖಾನ್ ಸಾಬ್ ಅವರು ತಮ್ಮದೇ ಆದ ವಿಶಿಷ್ಟ ಶೈಲಿಯನ್ನು ರೂಪಿಸಿಕೊಂಡರು. ಇದನ್ನು ಇಂದೋರ್ ಘರಾನಾ ಎಂದು ಗುರುತಿಸಲಾಗುತ್ತದೆ. ಈ ಶೈಲಿಯಲ್ಲಿ ಖಯಾಲ್ ಗಾಯನಕ್ಕೆ ಗಂಭೀರತೆ, ನಿಖರತೆ ಮತ್ತು ವಿಶಿಷ್ಟವಾದ ಲಯದ ಪ್ರಯೋಗಗಳು ಕಾಣಿಸುತ್ತವೆ. ಆಲಾಪ್, ಬೋಲ್, ಆಲಾಪ್, ತಾನಾ, ನೇಮಾತ್ ಎಲ್ಲವನ್ನೂ ಅವರು ಅತೀವ ಗಂಭೀರತೆ ಮತ್ತು ತಂತ್ರಜ್ಞಾನದೊಂದಿಗೆ ಹಾಡುತ್ತಿದ್ದರು. ಪ್ರಭಾವ ಮತ್ತು ವಿಶಿಷ್ಟತೆ. ಉಸ್ತಾದ್ ಆಮೀರ್ ಖಾನ್ ಅವರ ಗಾಯನದಲ್ಲಿ ಒಂದು ಅದ್ಭುತ ಶಾಂತಿ, ಧೈರ್ಯ ಮತ್ತು ಗಂಭೀರತೆ ಇರುತ್ತದೆ. ಅವರು ಬಹುಶಃ ಮೊದಲ ಗಾಯಕರು ವಿಲಂಬಿತ್ ಖಯಾಲ್ನಲ್ಲಿ ಅತಿದೊಡ್ಡ ಪ್ರಭಾವ ಬೀರುವ ಶೈಲಿಯನ್ನು ರೂಪಿಸಿದವರು. ಅವರ ಗಾಯನ ಕೇಳಿದರೆ ಅದು ಕೇವಲ ಶ್ರವಣವಲ್ಲ, ಅದು ಧ್ಯಾನವಾಗುತ್ತದೆ. ಭಾವನಾತ್ಮಕ ಆಳತೆ ಅವರ ಶಬ್ದಗಳಲ್ಲಿ ತೀವ್ರವಾಗಿ ಪ್ರತಿಫಲಿಸುತ್ತಿತ್ತು. ಪಾರಂಪರಿಕ ಶಿಷ್ಯ ಪರಂಪರೆ. ಅವರ ಶಿಷ್ಯರಲ್ಲಿ ಪಂಡಿತ ಭೀಮ್ಸೇನ್ ಜೋಶಿ, ಪಂಡಿತ ಅಮರ್ನಾಥ್, ಪಂಡಿತ ಶ್ರೀನಿವಾಸ್ ಜೋಶಿ, ಪಂಡಿತ ಎಸ್. ನಾಗರಾಜ್ ಮೊದಲಾದವರು ಸೇರಿದ್ದಾರೆ. ಅವರ ಶಿಷ್ಯರು ಇಂದು ಹಿಂದೂಸ್ತಾನಿ ಸಂಗೀತದ ಧ್ವಜವಾಹಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂತ್ಯಕ್ರಿಯೆ. 1974ರಲ್ಲಿ ಮುಂಬೈನಲ್ಲಿನ ಕಾರು ಅಪಘಾತದಲ್ಲಿ ಅವರು ದೈವಾಧೀನರಾದರು. ಅವರ ನಾಶನೀಯ ದೇಹ ಈ ಭುವಿಯಿಂದ ಹೋಗಿಬಿಟ್ಟರೂ ಅವರ ಗಾಯನ ಶೈಲಿ, ಧ್ವನಿ, ತತ್ವಜ್ಞಾನ, ಸಂಗೀತದ ಪ್ರೀತಿಯು ಇಂದುಲಗೂ ಸಾವಿರಾರು ಶ್ರೋತೃಗಳನ್ನು ಪ್ರೇರೇಪಿಸುತ್ತಿದೆ. ಸಂಗೀತವೆಂಬುದರಲ್ಲಿ ಆತ್ಮವಿರುವುದಾದರೆ ಆ ಆತ್ಮ ಉಸ್ತಾದ್ ಆಮೀರ್ ಖಾನ್ ಅವರ ಗಾಯನದ ಮೂಲಕ ಮಾತನಾಡುತ್ತದೆ.